ಹಲೋ ಎವ್ರಿವನ್, ನಾವಿವತ್ತು ಗೋಧಿ ಪಾಯಸ ಮಾಡ್ತಿದ್ದೇವೆ. ಗೋಧಿ ಪಾಯಸ ಮಾಡುವ ವಿಧಾನ: ಮೊದಲಿಗೆ ನಾವು ಗೋಧಿಯನ್ನು ಸ್ವಲ್ಪ ಫ್ರೈ ಮಾಡಿ ಗ್ರೈಂಡರ್ಗೆ ಹಾಕಬೇಕು. ಗ್ರೈಂಡರ್ದ ಮೇಲೆ ಅದನ್ನು ಬಾಣಲಿಗೆ ಟ್ರಾನ್ಸ್ಫರ್ ಮಾಡಿ, ಅದಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಚೆನ್ನಾಗಿ ಬೇಯಿಸಿಕೊಳ್ಳಿ. ಎಷ್ಟು ಬೇಯಿಸಿದಷ್ಟು ಅದು ಟೇಸ್ಟ್ ಜಾಸ್ತಿ ಬರುತ್ತೆ. ಸ್ವಲ್ಪ ಅದಕ್ಕೆ ಕೈ ಆಡಿಸ್ತಾ ಇರಿ, ಇಲ್ಲಾಂದರೆ ಅದಕ್ಕೆ ತಳ ಹಿಡಿಯುತ್ತೆ. ಸಾಗು ಒಂದು ಪಾತ್ರೆಯಲ್ಲಿ ನೆನೆಸಿಡಿ. ನಾನು ಬೆಳಗ್ಗೆ ನೆನೆಸಿಟ್ಟಿದ್ದೇನೆ, ಒಂದು 2 ಗಂಟೆ ನೆನೆಸಿಡಬೇಕು. ಮತ್ತು ಅದನ್ನು ಕುಕ್ಕರಿಗೆ ಟ್ರಾನ್ಸ್ಫರ್ ಮಾಡಿ ಒಂದು 2 ವಿಷಲ್ ತೆಗೆಯಿರಿ. ಇದಕ್ಕೆ ಇನ್ನೊಂದು ಸಲ ಸ್ವಲ್ಪ ಕೈ ಆಡಿಸಿ ತಳಕ್ಕೆ ಹಿಡಿದಿದೆ ಇಲ್ವ ಅಂತ ಚೆಕ್ ಮಾಡಿ, ಆಯಿತಾ? ಈಗ ಸ್ಟವಲ್ಲಿ ಒಂದು ಪ್ಯಾನ್ ಇಡಿ, ಮತ್ತು ಅದಕ್ಕೆ 4 ಪೀಸ್ ಆಫ್ ಜಾಗರಿ ಆ್ಯಂಡ್ 1 ಗ್ಲಾಸ್ ಆಫ್ ವಾಟರ್ ಹಾಕಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ, ಆಯಿತಾ? ಮೆಲ್ಟ್ ಆಗುವ ತನಕ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಬೇಯಿಸಿದ ಸಾಗುಂಟಲ್ವ, ಅದನ್ನೀಗ ಈ ಗೋಧಿಗೆ ಕೈ ಆಡಿಸ್ತಿದ್ವಲ್ವ, ಅದಕ್ಕೆ ಟ್ರಾನ್ಸ್ಫರ್ ಮಾಡಿ ಹಾಕಿ. ಅದಕ್ಕೆ ಬೆಲ್ಲ ನೋಡಿ, ಈಗ ಚೆನ್ನಾಗಿ ಮೆಲ್ಟಾಗಿ ಬಂದಿದೆ. ಈಗ ಮೆಲ್ಟ್ ಆಗಿರುವಂಥ ಬೆಲ್ಲವನ್ನು ಈ ಕುದೀತಾ ಉಂಟಲ್ವ ಇದಕ್ಕೆ ಹಾಕಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು. ಈಗಿದು ಚೆನ್ನಾಗಿ ಬೇಯ್ತಾ ಇರಲಿ. ನಾವು ತೆಂಗಿನ ಹಾಲನ್ನು ರೆಡಿ ಮಾಡ್ಕೊಳ್ಳೋಣ. ಈಗ ಒಂದು ತೆಂಗಿನಕಾಯಿ ಅದನ್ನು ತುರಿದು ಮಿಕ್ಸಿಯಲ್ಲಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಳ್ಬೇಕು. ಗ್ರೈಂಡ್ ಮಾಡಿದಾದ್ಮೇಲೆ ಕುದೀತಾ ಇರುವ ಗೋಧಿ ಪಾಯಸಕ್ಕೆ ಈಗ ಹಾಲನ್ನು ಹಾಕಿ. ಈಗ ಅದು ಚೆನ್ನಾಗಿ ಕುದಿಯಲಿ. ಎಷ್ಟಂದ್ರೆ ಸ್ವಲ್ಪ ಗಟ್ಟಿ ಗಟ್ಟಿ ಆಗಬೇಕು, ಅಂದರೆ ಹದ ಬರಬೇಕು. ಇದಕ್ಕೊಂದು 4 ಏಲಕ್ಕಿಯನ್ನು ಜಜ್ಜಿ ಅದಕ್ಕೆ ಹಾಕಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸಿ. ಈಗ ಒಂದು ಪ್ಯಾನಿಗೆ ಸ್ವಲ್ಪ ಗೀ ಹಾಕಿ ಕ್ಯಾಶ್ಯೂವನ್ನು ಹಾಕಿ ಅದು ಗೋಲ್ಡನ್ ಬ್ರೌನ್ ಬರುವ ತನಕ ಸ್ವಲ್ಪ ಫ್ರೈ ಮಾಡಿ ಅದನ್ನು. ಮತ್ತು ಅದಕ್ಕೆ ಸ್ವಲ್ಪ ಒಣ ದ್ರಾಕ್ಷಿ ಹಾಕಿ ಕೂಡ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿ ಆದಮೇಲೆ ಅದನ್ನು ರೆಡಿಯಾಗಿರುವಂಥ ಗೋಧಿ ಪಾಯಸಕ್ಕೆ ಹಾಕಿ ಅದನ್ನು ಮಿಕ್ಸ್ ಮಾಡಿ. ನಿಮ್ಮ ಗೋಧಿ ಪಾಯಸ ರೆಡಿ. ಈಗ ಅದನ್ನು ಒಂದು ಬೌಲಿಗೆ ಹಾಕಿ ಸರ್ವ್ ಮಾಡಿ. ಆ್ಯಂಡ್ ನಮ್ಮ ಚಾನಲ್ಗೆ ಲೈಕ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.